ಹೇಳಿ. ನಾವು ಗೆಳತಿಯರ ಬಳಗ ಅಂತೇಳಿ ಕಾಫಿನಾಡು ಹಬ್ಬ ಅಂತೇಳಿ ಇದು ಕಳಸದಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಒಂದೇ ದಿವಸ ಇರುತ್ತೆ. ದಿನಾಂಕ 12 ಮತ್ತು 12ನೇ ತಾರೀಕು ಸೋಮವಾರ ಬರುತ್ತೆ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಇರುತ್ತೆ. ಇದನ್ನು ಇಲ್ಲಿ ಫಸ್ಟ್ ಟೈಮ್ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಇದರಲ್ಲಿ ಎಲ್ಲ ಥರ ಸ್ಟಾಲ್ಗಳು ಬರುತ್ತೆ. ಬೆಂಗಳೂರು, ಮೈಸೂರು, ಇದು ಬಾಳೆಹೊನ್ನೂರು ಎಲ್ಲ ಕಡೆಯಿಂದನೂ ಕುರ್ತಿಗಳು ಮತ್ತು ಸೀರೆಗಳು, ಡ್ರೆಸ್ಗಳು ಎಲ್ಲ ನಿಮಗೆ ಬೇಕಾಗಿದ್ದ ಗೃಹ ಉಪಯೋಗಿ ವಸ್ತುಗಳು, ಮನೆಗೆ ಬೇಕಾಗಿದ್ದಂಥದ್ದು, ಮ್ಯಾಜಿಕ್ ಟವಲ್ಲು, ಮ್ಯಾಜಿಕ್ ಬುಕ್ಕು, ಮಕ್ಕಳಿಗೆ ಬೇಕಾಗಿರೋಂಥ ಬಟ್ಟೆಗಳು ಎಲ್ಲ ಥರನೂ ಇರುತ್ತೆ. ಎಲ್ಲರೂ ಬಂದು ಸಹಕಾರ ಮಾಡಿ ವಿಜೃಂಭಣೆಯಿಂದ ಈ ಹಬ್ಬನ, ಕಾಫಿನಾಡು ಹಬ್ಬನ ವಿಜೃಂಭಣೆಯಿಂದ ಇಲ್ಲಿ ಆಚರಿಸೋಣ ಅಂತೇಳಿ ನಿಮ್ಮ ಹತ್ರ ಎಲ್ಲ ಕಳಕಳಿಯಾಗಿ ಕೇಳ್ಕೊಳ್ತಿದ್ದೀವಿ. ಅದೇ ರೀತಿ ಹಳೆ ರೇಷ್ಮೆ ಸೀರೆಗಳನ್ನ ತೊಗೊಬಂದು ಇಲ್ಲೇ ಅಮೌಂಟ್ ಕೊಡ್ತಾರೆ. ಆಮೇಲೆ ಅಭಯ್ ಗೋಲ್ಡ್ ಅಂತೇಳಿ ಬರ್ತಾ ಇದ್ದಾರೆ, ಅವರು ಪಬ್ಲಿಸಿಟಿಗೋಸ್ಕರ ಬರ್ತಾ ಇರೋದು. ತುಂಬ ಜನ ಸಹಕಾರ ಮಾಡಬೇಕು, ಸಾರ್ವಜನಿಕರೆಲ್ಲ ಬಂದು ಈ ಹಬ್ಬನ ವಿಜೃಂಭಣೆಯಿಂದ ಸಹಕರಿಸಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಅದೇ ಥರ ನಮ್ಮ ಇವರು ಸಂಘದ ಅಧ್ಯಕ್ಷರು ಇದ್ದಾರೆ, ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಬಹುಶಃ ಕಳಸ ತಾಲೂಕಿನಲ್ಲಿ ಇದು ಪ್ರಪ್ರಥಮ ಬಾರಿಗೆ ಇಂತಹ ಒಂದು ಕಾಫಿ ನಾಡು ಹಬ್ಬ ಆಯೋಜನೆ ಮಾಡಿದ್ದಾರೆ. ನಮ್ಮದೇ ಮಲೆನಾಡು ಜಿಲ್ಲೆಯ, ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದಂತಹ ಮಾತೆಯರು ನಮ್ಮ ಕಳಸದಲ್ಲಿ ರೋಟರಿ ಕ್ಲಬ್ನಲ್ಲಿ ಈ ಒಂದು ಮಲೆನಾಡು ಹಬ್ಬವನ್ನು, ಕಾಫಿನಾಡು ಹಬ್ಬವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಹಬ್ಬದಲ್ಲಿ ಬಹುಶಃ ನಮ್ಮ ಮಲೆನಾಡಿನಲ್ಲಿ ಸಿಗುವಂತಹ ಎಲ್ಲ ಆಹಾರ ಪದಾರ್ಥಗಳು, ಆಮೇಲೆ ಇಲ್ಲಿ ಸಿಗುವಂತಹ ಪ್ರತಿಯೊಂದು ವಸ್ತುಗಳು, ಬಟ್ಟೆ, ವಸ್ತ್ರಗಳು, ಮತ್ತು ಅವರೇ ಈಗಾಗಲೇ ಹೇಳಿದಂತೆ ರೇಷ್ಮೆ ಸೀರೆ, ಹಳೆಯ ರೇಷ್ಮೆಯ ಸೀರೆಗಳನ್ನು ತಂದು ಕೊಟ್ಟಾಗ ಅದಕ್ಕೆ ಅದರಷ್ಟೇ ಬೆಲೆ ಬಾಳುವಂತಹ ದುಡ್ಡು ಅಥವಾ ಚಿನ್ನದ ನಾಣ್ಯಗಳನ್ನು ಕೊಡುವಂತಹ ವ್ಯವಸ್ಥೆಗಳನ್ನು ಕೂಡ ನಮ್ಮ ದೂರದ ಬೆಂಗಳೂರು, ಮೈಸೂರುಗಳಿಂದ ಕೂಡ ಬಂದು ನಮ್ಮ ಈ ಕಳಸದಲ್ಲಿ ಆಯೋಜನೆ ಮಾಡಿದ್ದಾರೆ. ಕಳಸ ತಾಲೂಕಿನ ಪ್ರತಿಯೊಬ್ಬರು ಕೂಡ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಮಹಿಳೆಯರು, ತಾಯಂದಿರು, ಮಕ್ಕಳು ಎಲ್ಲರೂ ಬಂದು ಕೂಡ ಈ ಒಂದು ಮಲೆನಾಡು ಕಾಫಿನಾಡು ಹಬ್ಬವನ್ನು ಬಂದು ಆಹಾರ ಪದಾರ್ಥಗಳು ಕೂಡ ಇರೋದ್ರಿಂದ ಅದನ್ನು ಕೂಡ, ಅದರ ಸವಿ ರುಚಿಯನ್ನು ಕೂಡ ಆಸ್ವಾದಿಸಿ ತಿಂದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸಿಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಕೂಡ ನಮ್ಮ ಕಳಸ ತಾಲೂಕಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇದನ್ನು ಚೆಂದ ಕಾಣಿಸಿಕೊಡ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ಕೂಡ ಮನವಿ ಮಾಡಿಕೊಳ್ತಾ ಇದ್ದೇನೆ.